ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 9ನೇ ತರಗತಿ ಹಿಂದಿ ಭಾಗ 1 ಅಧ್ಯಾಯ 2 ಗುಲಾಬ್ ಸಿಂಗ್. ಹಿಂದಿನ ವಿಡಿಯೋದಲ್ಲಿ ನಾವು ಪದ್ಯ 1 ಜೈ ಜೈ ಭಾರತ ಮಾತಾ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಗುಲಾಬ್ ಸಿಂಗ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ. ಮೊದಲನೇ ಪ್ರಶ್ನೆ ನೋಡಿ, ಕಿಸ್ ಕಾರಣ ಸೆ ಬಾಲಕ ಕಾ ಖಾನಾ ಬಂದ್ ಕರ್ ದಿಯಾ ಗಯಾ ಥಾ. ಯಾವ ಕಾರಣದಿಂದ ಹುಡುಗನಿಗೆ ಆಹಾರ ಕೊಡುವುದನ್ನು ರದ್ದುಗೊಳಿಸಲಾಗಿತ್ತು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. ಬಾಲಕ್ ಕಿ ಬಿಮಾರಿ ಕೆ ಕಾರಣ ಉಸ್ಕಾ ಖಾನಾ ಬಂದ್ ಕರ್ ದಿಯಾ ಗಯಾ ಥಾ. ಬಾಲಕನ ಅನಾರೋಗ್ಯದಿಂದಾಗಿ ಅವನ ಊಟದ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗಿತ್ತು. ಪ್ರಶ್ನೆ ನಂಬರ್ 2 ನೋಡೋಣ. ಪ್ರಶ್ನೆ ನಂಬರ್ 2, ಬೆಹನ್ ನೆ ಭಾಯಿ ಕೋ ಕ್ಯಾ ಖಿಲಾ ದಿಯಾ. ಇಲ್ಲಿ ತಂಗಿಯು ಅಣ್ಣನಿಗೆ ಏನನ್ನು ತಿನ್ನಿಸಿದಳು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. ಬೆಹನ್ ನೆ ಭಾಯಿ ಕೋ ಗುಡ್ ಔರ್ ಚನೆ ಖಿಲಾ ದಿಯಾ. ಇಲ್ಲಿ ತಂಗಿಯು ಅಣ್ಣನಿಗೆ ಬೆಲ್ಲವನ್ನು ತಿನ್ನಿಸಿದ್ದಾಳೆ. ಪ್ರಶ್ನೆ ನಂಬರ್ 3, ಶಹರ್ ಮೇ ಕ್ಯೂ ಆತಂಕ್ ಛಾ ಗಯಾ. ಇಲ್ಲಿ ನಗರದಲ್ಲಿ ಏಕೆ ಆತಂಕವು ಹಬ್ಬಿತ್ತು ಎಂದು ಕೇಳಲಾಗಿದೆ. ಉತ್ತರ ನೋಡಿ. झंडे का भारी जुलूस बादशाह की आज्ञा के कारण न निकला तो शहर में आतंक छा गया. ಉತ್ತರವನ್ನು ಸರಿಯಾಗಿ ನೋಡಿ ಬರೆದುಕೊಳ್ಳಿ. झंडे का भारी जुलूस बादशाह की आज्ञा के कारण न निकला तो शहर में आतंक छा गया. ಪ್ರಶ್ನೆ ನಂಬರ್ 4, थाली में क्या जल रहा था. ಬಟ್ಟಲಿನಲ್ಲಿ ಏನು ಉರಿಯುತ್ತಿತ್ತು ಎಂದು ಕೇಳುತ್ತಿದ್ದಾರೆ. ಥಾಲಿ ಮೇ ಏಕ್ ದಿಯಾ ಜಲ್ ರಹಾ ಥಾ. ಬಟ್ಟಲಿನಲ್ಲಿ ಒಂದು ದೀಪವು ಉರಿಯುತ್ತಿತ್ತು. ಪ್ರಶ್ನೆ ನಂಬರ್ 5, ಝಂಡಾ ಕಿಸಸೆ ಬನಾ. ಧ್ವಜವು ಯಾರಿಂದ ಮಾಡಲ್ಪಟ್ಟಿತು ಎಂದು ಕೇಳಲಾಗಿದೆ. ಉತ್ತರ, ಝಂಡಾ ಬಹನ್ ಕಿ ಪುರಾನಿ ಓಢನಿ ಸೆ ಬನಾ. ಧ್ವಜವು ತಂಗಿಯ ಹಳೆಯ ಓಢನಿ ಎಂದರೆ ನೀವು ವೇಲ್ ಎಂದು ತೆಗೆದುಕೊಳ್ಳಬಹುದು. झंडा बहन की पुरानी ओढ़नी से बना. प्रश्न नंबर 6, बहन ने क्या थाम लिया. ಉತ್ತರ, ಬೆಹನ್ ನೆ ಝಂಡಾ ಥಾಮ್ ಲಿಯಾ. ಇಲ್ಲಿ ತಂಗಿಯು ಏನನ್ನು ಹಿಡಿದುಕೊಂಡಳು ಎಂದು ಕೇಳಲಾಗಿದೆ. ಉತ್ತರ, ಬೆಹನ್ ನೆ ಝಂಡಾ ಥಾಮ್ ಲಿಯಾ. ತಂಗಿಯು ಧ್ವಜವನ್ನು ಹಿಡಿದುಕೊಂಡಳು. ಈಗ ನಾವು ಒಂದು ವಾಕ್ಯದಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈಗ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 1, ಭಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೈ. ಅಣ್ಣನಿಗೆ ತಂಗಿಯು ಹೇಗೆ ವಿದಾಯ ಹೇಳಿದಳು ಎಂದು ಇಲ್ಲಿ ಕೇಳಲಾಗಿದೆ. ಬಹನ್ ಅಪ್ನೆ ಭಾಯಿ ಕೆ ಮಾಥೆ ಪರ್ ತಿಲಕ್ ಲಗಾಯ, चावल बिखरा कर आरती भी उतारी, तब भाई ने बहन के पैर छूकर विदा ली. बहन ने भाई के सिर पर हाथ फेर कर बलैया ली. कहानियों की राजकुमारी की तरह बहन ने भाई को विदा किया है. ಇಲ್ಲಿ ನೋಡಿ, ಬಹನ್ ಅಪನಿ ಭಾಯಿ ಕೆ ಮಾತೆ ಪರ್ ತಿಲಕ್ ಲಗಾಯ. ಅಕ್ಕನು ತಮ್ಮನ ಹಣೆಗೆ ತಿಲಕವನ್ನು ಇಟ್ಟಳು. ಮತ್ತು ಚಾವಲ್ ಬಿಕರಾಕರ್ ಆರತಿ ಬಿ ಉತಾರಿ. ಇಲ್ಲಿ ಚಾವಲ್ ಎಂದರೆ ಅಕ್ಕಿಯನ್ನು ತೆಗೆದುಕೊಂಡು ಆರತಿ ಎಂದರೆ ಆರತಿಯನ್ನು ಕೂಡ ಮಾಡುತ್ತಾಳೆ. ತಬ್ ಭಾಯಿನೇ ಬೆಹನ್ ಕೆ ಪೈರ್ ಚೂಕರ್ ವಿದಾಲಿ. ಆಗ ತಮ್ಮನು ಅಕ್ಕಳಿಂದ ಅವಳ ಕಾಲನ್ನು ಮುಟ್ಟಿ ನಮಸ್ಕರಿಸುತ್ತಾನೆ. ಬೆಹನ್ನೆ ಭಾಯಿ ಕೆ ಸಿರ್ ಪರ್ ಹಾತ್ ಫೇರ್ ಕರ್ ಬಲೈಯಾಲಿ. ಅಕ್ಕ ತಮ್ಮನ ತಲೆ ಮೇಲೆ ಕೈಯನ್ನು ಇಟ್ಟು ಆಶೀರ್ವಾದವನ್ನು ಮಾಡುತ್ತಿದ್ದಾಳೆ. ಕಹಾನಿಯೋ ಕಿ ರಾಜಕುಮಾರಿ ಕಿ ತರಹ ಬೆಹನ್ನೆ ಭಾಯಿ ಕೋ ವಿದಾ ಕಿಯಾ ಹೈ. ಕತೆಗಳಲ್ಲಿ ಬರುವ ರಾಜಕುಮಾರಿಯಂತೆ ಅಕ್ಕಳು ಇಲ್ಲಿ ತಮ್ಮನಿಗೆ ವಿದಾಯವನ್ನು ಹೇಳಿದ್ದಾಳೆ. ಇನ್ನೊಮ್ಮೆ ಉತ್ತರವನ್ನು ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಭಾಯಿ ಕೋ ಗಿರ್ತೆ ದೇಖಕರ್ ಬೆಹನ್ ನೆ ಕ್ಯಾ ಕಿಯಾ. ತಮ್ಮನು ಬೀಳುತ್ತಿರುವುದನ್ನು ನೋಡಿ ಇಲ್ಲಿ ಅಕ್ಕ ಏನು ಮಾಡಿದಳು ಎಂದು ಕೇಳುತ್ತಿದ್ದಾರೆ. ಬೆಹನ್ ನೆ ಭಾಯಿ ಕೋ ಗಿರ್ತೆ ದೇಖಕರ್ ದೌಡ್ ಪಡಿ. ಭಾಯಿ ಕಾ ಶರೀರ್ ಖೂನ್ ಸೆ ಲಥಪಥ್ ಥಾ. ಬೆಹನ್ ನೆ ಭಯ್ಯಾ ಭಯ್ಯಾ ಕಹಕರ್ ಪುಕಾರ್ತಿ ರಹಿ. ಉತ್ತರವನ್ನು ಇನ್ನೊಮ್ಮೆ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ಜೋಡಿಯೇ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನು ನಾವು ಜೋಡಿಸಿ ಬರೆಯಬೇಕು. ಪ್ರಶ್ನೆ ನಂಬರ್ 1, ಬಾಲಕ್ ಸಾರೆ ಘರ್ ಕಾ. ಎರಡನೇ ಪ್ರಶ್ನೆಯಲ್ಲಿ ಬಾಯಿ ಖೂನ್ ಸೆ. ಮೂರನೆಯದಾಗಿ ಬಡಿ ದೂರ್ ಜಾನಾ ಹೈ ಎಂದು ಕೊಟ್ಟಿದ್ದಾರೆ. ಬಿ ಕಾಲಂನಲ್ಲಿ ತುಮ್ ಥಕ್ ಜಾವೋಗೆ ದುಲ್ಹಾರಾತಾ ಲತ್ ಪತ್ ಪಡಾತಾ. ಈಗ ನಾವು ಕೊಟ್ಟಿರುವಂತಹ ವಾಕ್ಯಗಳನ್ನು ಜೋಡಿಸೋಣ. ಮೊದಲನೇ ಪ್ರಶ್ನೆ,
ಬಾಲಕ್ ಸಾರೆ ಘರ್ ಕಾ ದುಲ್ಹಾ ರಾತಾ ಇಲ್ಲಿ ಮಧ್ಯದಲ್ಲಿ ಕೊಟ್ಟಿರುವಂತಹ ವಾಕ್ಯಕ್ಕೆ ಜೋಡಿಸಿ ಎರಡನೇ ವಾಕ್ಯಕ್ಕೆ ಜೋಡಿಸಬೇಕು. ಬಾಲಕ್ ಸಾರೆ ಘರ್ ಕಾ ದುಲ್ಹಾ ರಾತಾ. ಭಾಯಿ ಕೂನ್ ಸೆ ಲತ್ ಪತ್ ಪಢಾತಾ ಮೂರನೇ ವಾಕ್ಯಕ್ಕೆ ಜೋಡಿಸಿ ಎರಡನೇ ವಾಕ್ಯವನ್ನ ಮೂರನೇ ವಾಕ್ಯಕ್ಕೆ ಜೋಡಿಸಬೇಕು. ಭಾಯಿ ಖೂನ್ ಸೆ ಲತ್ ಪತ್ ಪಢಾತಾ. ಪ್ರಶ್ನೆ ನಂಬರ್ 3, ಬಡಿ ದೂರ್ ಜಾನಾ ಹೈ ತುಮ್ ಥಕ್ ಜಾವೋಗಿ. ಮೂರನೇ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆಯನ್ನ ನೀವು ಮೊದಲನೇ ವಾಕ್ಯಕ್ಕೆ ಜೋಡಿಸಬೇಕು. ಬಡಿ ದೂರ್ ಜಾನಾ ಹೈ ತುಮ್ ಥಕ್ ಜಾವೋಗೆ. ಪ್ರಶ್ನೆ ನಂಬರ್ 4, ವಾಕ್ಯೋಮೆ ಪ್ರಯೋಗ್ ಕೀಜಿಯೆ. ಕೊಟ್ಟಿರುವಂತಹ ಶಬ್ದಗಳನ್ನು ನಾವು ವಾಕ್ಯದಲ್ಲಿ ಪ್ರಯೋಗಿಸಬೇಕಾಗಿದೆ. ಪ್ರಶ್ನೆ ನಂಬರ್ 1, ಜುಲೂಸ್ ಎಂದು ಕೊಟ್ಟಿದ್ದಾರೆ. ವಾಕ್ಯ ಮಾಡೋಣ. ಮೈಸೂರ್ ಮೇ ಹರ್ ಸಾಲ್ ದಶಹರಾ ಕಾ ಜುಲೂಸ್ ನಿಕಲ್ತಾ ಹೈ. ಎರಡನೇ ಪ್ರಶ್ನೆ, ಅಭಾ ಮಂಡಲ್ ಎಂದು ಕೊಟ್ಟಿದ್ದಾರೆ ಅಥವಾ ಆಭಾ ಮಂಡಲ್ ಎಂದು ಓದಬಹುದು. ವಾಕ್ಯ ಬರೆಯಿರಿ. ಆಕಾಶ್ ಕೆ ಚಾರೋ ತರಫ್ ಆಭಾ ಮಂಡಲ್ ರಹತಾ ಹೈ. ಮೂರನೇ ಪ್ರಶ್ನೆ, ಆತಂಕ್ ಎಂದು ಕೊಡಲಾಗಿದೆ. ಜನತಾ ಕೆ ಮನ್ ಮೇ ಚೋರ್ ಕಾ ಆತಂಕ ಹೈ. ನಾಲ್ಕನೆಯದಾಗಿ ಹುಕ್ಮ್ ಎಂದು ಕೊಡಲಾಗಿದೆ. ಘರ್ ಮೇ ಪಿತಾಜಿ ಕಾ ಹುಕ್ಮ್ ಚಲ್ತಾ ಹೈ. ಇಲ್ಲಿ ನಾವು ಕೊಟ್ಟಿರುವಂತಹ 4 ಶಬ್ದಗಳನ್ನು ವಾಕ್ಯದಲ್ಲಿ ಬಳಸಿ ಬರೆದಿದ್ದೇವೆ. ಐದನೇ ಪ್ರಶ್ನೆ, ಸಂಜ್ಞಾ ಸರ್ವನಾಮ ಶಬ್ದೋಂಕೋ ಅಲಗ್ ಅಲಗ್ ಕೀಜಿಯೆ. ಇಲ್ಲಿ ನಾಮಪದ ಮತ್ತು ಸರ್ವನಾಮವನ್ನು ಕೊಟ್ಟಿದ್ದಾರೆ. ನಾವು ಬೇರೆ ಬೇರೆಯದಾಗಿ ಬರೆದು ತೋರಿಸಬೇಕು. ಮೊದಲನೆಯದಾಗಿ ಇಲ್ಲಿ ಪ್ರಶ್ನೆಯನ್ನು ನೋಡಿ. ಜುಲೂಸ್ ವಹ ಮಾ ಬಾದ್ಶಾ ಗುಲಾಬ್ ಸಿಂಗ್ ಬಹನ್ ಉಸೆ ಭಯ್ಯ ಅಪನೆ ಇನ್ ಝಂಡಾ ಸಿಪಾಯಿ ಲೋಗ್ ಉನ್ಹೋನೆ ಗೋಲಿ ಖೂನ್. ಇಷ್ಟು ಶಬ್ದಗಳನ್ನು ಇಲ್ಲಿ ಕೊಡಲಾಗಿದೆ. ಈಗ ನಾವು ಕೊಟ್ಟಿರುವಂತಹ ಶಬ್ದಗಳಲ್ಲಿ ನಾಮಪದ ಮತ್ತು ಸರ್ವನಾಮವನ್ನು ಬೇರೆ ಬೇರೆ ಪಡಿಸಿ ಬರೆಯಬೇಕು. ಮೊದಲನೆಯದಾಗಿ ಸಂಜ್ಞಾ ಬರೆಯೋಣ. ನಾಮಪದಗಳು ಮಾ ಬಾದ್ಶಾ ಗುಲಾಬ್ ಸಿಂಗ್ ಬೆಹನ್ ಭಯ್ಯ ಝಂಡಾ ಸಿಪಾಯಿ ಲೋಗ್ ಗೋಲಿ ಖೂನ್. ಇವುಗಳನ್ನು ಸಂಜ್ಞಾ ಎಂದು ನಾವು ಕರೆಯುತ್ತೇವೆ. ಮುಂದೆ ಸರ್ವನಾಮ ಪದಗಳನ್ನು ಬರೆಯೋಣ. ಸರ್ವನಾಮ ಪದಗಳನ್ನು ನೋಡಿ. ವಹ ಉಸೆ ಅಪ್ನೆ ಇನ್ ಉನ್ಹೋನೆ ಇವು ಸರ್ವನಾಮ ಪದಗಳಾಗಿದ್ದಾವೆ. ಈಗ ನಾವು ಪ್ರಶ್ನೆ ನಂಬರ್ 6ರಲ್ಲಿರುವಂತಹ ಪ್ರಶ್ನೆಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 6, ವಿಶೇಷಣ ಶಬ್ದ ಚಾಂಟ್ಕರ್ ಅಲಗ್ ಕೀಜಿಯೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಗುಣವಿಶೇಷಣ ಅಥವಾ ವಿಶೇಷಣ ಪದಗಳನ್ನು ಆರಿಸಿ ಬರೆಯಬೇಕು. ಮೊದಲನೇ ವಾಕ್ಯ ನೋಡಿ. ಕಾಲಾ ಕುತ್ತ ಭೌಂಕ್ ರಹಾತ. ಇಲ್ಲಿ ಕಾಲಾ ಕುತ್ತ ಕಪ್ಪು ನಾಯಿ ಎನ್ನುವುದು, ಕಪ್ಪು ಎನ್ನುವುದು ಇಲ್ಲಿ ವಿಶೇಷಣವಾಗುತ್ತದೆ. ಆದ್ದರಿಂದ ಕಾಲ ಇದನ್ನು ನಾವು ವಿಶೇಷಣ ಶಬ್ದವೆಂದು ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು. ಬರೆದುಕೊಳ್ಳಿ ಕಾಲ. ಎರಡನೇ ವಾಕ್ಯ ನೋಡಿ. ತೋತಾ ಹರೇ ರಂಗ ಕಾ ಹೈ. ಗಿಳಿಯು ಹಸಿರು ಬಣ್ಣದ್ದಾಗಿದೆ. ಇಲ್ಲಿ ಹಸಿರು ಎನ್ನುವುದು ವಿಶೇಷಣ. ಹರೆ ಎನ್ನುವುದನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಪ್ರಶ್ನೆ ನಂಬರ್ 3, ವಹ ಪೀಲಾ ಪಪೀತಾ ಖಾ ರಹಾತ. ಅವನು ಹಳದಿ ಪಪ್ಪಾಯವನ್ನ ತಿನ್ನುತ್ತಿದ್ದನು ಎಂದು ಹೇಳಲಾಗಿದೆ. ಇಲ್ಲಿ ಹಳದಿ ಎನ್ನುವುದು ವಿಶೇಷಣ. ಆದ್ದರಿಂದ ಪೀಲಾ ಇದನ್ನು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4ರಲ್ಲಿ 4ನೇ ವಾಕ್ಯ ನೋಡಿ. ಸುಂದರ್ ಲಡ್ಕಿ ಖೂಬ್ ಗಾತಿ ಹೈ. ಸುಂದರ್ ಎನ್ನುವುದು ಇಲ್ಲಿ ವಿಶೇಷಣವಾಗಿದೆ. ಸುಂದರ ಹುಡುಗಿ ಚೆನ್ನಾಗಿ ಹಾಡುತ್ತಿದ್ದಾಳೆ. ಇಲ್ಲಿ ಸುಂದರ್ ಎನ್ನುವುದು ವಿಶೇಷಣವಾಗಿದೆ. ಸುಂದರ್ ಎನ್ನುವ ಪದವನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಪ್ರಶ್ನೆ ನಂಬರ್ 7 ನೋಡಿ. ಅನುರೂಪತಾ ಎಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ತ್ರಿಧಾರ ಕವಿತಾ ಬಿಖರೆ ಮೋತಿ. ಇಲ್ಲಿ ಕವಿ ಪರಿಚಯದಲ್ಲಿ ಕೊಟ್ಟಿರುವಂತಹ ತ್ರಿಧಾರ ಎನ್ನುವುದು ಕವಿತೆಯಾಗಿದೆ ಮತ್ತು ಬಿಖರೆ ಮೋತಿ ಎನ್ನುವುದು ಕಹಾನಿ ಅಂದರೆ ಕಥೆಯಾಗಿದೆ ಎಂದು ಬರೆಯಬೇಕು. ಮೊದಲನೆಯ ಬಿಟ್ಟ ಸ್ಥಳದಲ್ಲಿ ಬಿಖರೆ ಮೋತಿಯ ಮುಂದೆ ಕಹಾನಿ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 2ರಲ್ಲಿ ರಾಣಿ ರಾಜ ಅಂದರೆ ಸ್ತ್ರೀಲಿಂಗ ರೂಪ ಮತ್ತು ಪುಲ್ಲಿಂಗ ರೂಪವಾಗಿದೆ. ನಂತರ ಬೇಗಂ ಎಂದು ಕೊಟ್ಟಿದ್ದಾರೆ. ಇದರ ಪುಲ್ಲಿಂಗ ರೂಪ ಬಾದ್ಶಾ ಆಗುತ್ತದೆ. ಬೇಗಂ ಬಾದ್ಶಾ, ಬಾದ್ಶಾ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3ರಲ್ಲಿ ಅಂಗೂರ್ ಫಲ್ ಗುಲಾಬ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಅಂಗೂರ್ ಎನ್ನುವುದು ಒಂದು, ಅಂಗೂರ್ ಎಂದರೆ ಅಂಜೂರ, ಅಂಗೂರ್ ಎನ್ನುವುದು ಒಂದು ಹಣ್ಣಾಗಿದೆ. ಗುಲಾಬ್ ಗುಲಾಬಿ ಹೂವು ಒಂದು ಹೂವಾಗಿದೆ ಎಂದು ನಾವು ಬರೆಯಬೇಕು. ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ ಫೂಲ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ದಿಯಾ ದೀಪ್. ದಿಯಾ ಇದಕ್ಕೆ ಇನ್ನೊಂದು ಅರ್ಥ ದೀಪ ಎಂದು ನಾವು ಕರೆಯಬಹುದು. ಪತಾಕ ಇದರ ಇನ್ನೊಂದು ಅರ್ಥ ಝಂಡಾ ಎಂದು ನಾವು ಬರೆಯಬಹುದಾಗಿದೆ. ಇಲ್ಲಿ ಮೊದಲನೇ ಮತ್ತು ಎರಡನೇ ಪದಗಳಂತೆ ನಾವು 3 ಮತ್ತು 4ನೇ ಪದಗಳನ್ನು ಬರೆಯಬೇಕಾಗುತ್ತದೆ. ಅದನ್ನೇ ಇಲ್ಲಿ ಅನುರೂಪತೆ ಎಂದು ನಾವು ಕರೆಯುತ್ತೇವೆ. ಪ್ರಶ್ನೆ ನಂಬರ್ 8, ಅನ್ಯ ಲಿಂಗ ಶಬ್ದ ಲಿಖಿಯೇ. ನಾವು ಲಿಂಗವನ್ನು ಬದಲಾಯಿಸಿ ಬರೆಯಬೇಕು. ಪ್ರಶ್ನೆ ನಂಬರ್ 1 ನೋಡಿ. ಬಾದ್ಶಾ ಎಂದು ಕೊಟ್ಟಿದ್ದಾರೆ.
ಬಾದ್ಶಾ ಇದರ ಅನ್ಯಲಿಂಗ ರೂಪ ಬೇಗಂ ಎಂದು ನೀವು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2ರಲ್ಲಿ ರಾಜ ಎಂದು ಕೊಡಲಾಗಿದೆ, ಅನ್ಯಲಿಂಗ ರೂಪ ರಾಣಿ. ಪಿತಾ ಎಂದು ಕೊಟ್ಟಿದ್ದಾರೆ, ಪಿತಾ ಇದರ ಅನ್ಯಲಿಂಗ ರೂಪ ಮಾತಾ. ಇಲ್ಲಿ ನೀವು ಸ್ತ್ರೀಲಿಂಗದಲ್ಲಿರುವುದನ್ನು ಪುಲ್ಲಿಂಗವಾಗಿ ಮತ್ತು ಪುಲ್ಲಿಂಗದಲ್ಲಿರುವುದನ್ನು ಸ್ತ್ರೀಲಿಂಗವಾಗಿ ಲಿಂಗವನ್ನು ಬದಲಾಯಿಸಿ ಬರೆಯಬೇಕಾಗುತ್ತದೆ. ಮುಂದೆ ಲೇಖಕ್ ಎಂದು ಕೊಟ್ಟಿದ್ದಾರೆ, ಲೇಖಿಕಾ. ದೇವಿ ದೇವ್, ಬಹನ್ ಭಾಯಿ. ಈಗ ಇಲ್ಲಿ ನಾವು ಕೊಟ್ಟಿರುವಂತಹ ಎಲ್ಲ ಪದಗಳಿಗೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ರೂಪವನ್ನು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 9, ಅನ್ಯವಚನ ರೂಪ್ ಲಿಖಿಯೇ. ವಚನವನ್ನು ಬದಲಾಯಿಸಿ ನಾವು ಬರೆಯಬೇಕು. ಏಕವಚನದಲ್ಲಿರುವುದನ್ನು ಬಹುವಚನಕ್ಕೆ ಮತ್ತು ಬಹುವಚನದಲ್ಲಿರುವುದನ್ನು ಏಕವಚನಕ್ಕೆ ಬದಲಾಯಿಸಿ ಬರೆಯಬೇಕಾಗಿದೆ. ಮೊದಲನೆಯದಾಗಿ ಝಂಡಾ ಎಂದು ಕೊಟ್ಟಿದ್ದಾರೆ, ಝಂಡಾ ಝಂಡೆ. ದರ್ವಾಜಾ ದರ್ವಾಜೆ. ಓಡನಿ ಓಡನಿಯ. ಕಹಾನಿ ಕಹಾನಿಯ. ದಂಡ ದಂಡೆ. ಥಾಲಿ ಥಾಲಿಯ. ಇಲ್ಲಿ ನಾವು ಈಗ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ವಚನವನ್ನು ಬದಲಾಯಿಸಿ ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 10, ಸಮಾನಾರ್ಥಕ ಶಬ್ದ ಲಿಖಿಯೇ. ಇಲ್ಲಿ ಸಮಾನಾರ್ಥಕ ಶಬ್ದಗಳನ್ನು ಬರೆಯಬೇಕು. ಸಮೀಪ್ ಎಂದು ಕೊಟ್ಟಿದ್ದಾರೆ, ಸಮೀಪ್ ಇದಕ್ಕೆ ನಾವು 2 ಸಮಾನಾರ್ಥಕ ಪದವನ್ನು ಮೇಲೆ ಮತ್ತು ಕೆಳಗೆ ಬರೆಯಬೇಕಾಗಿದೆ. ಮೇಲನೇ ಬಾಕ್ಸ್ನಲ್ಲಿ ಸಮೀಪ್ ಎಂದರೆ ಹತ್ತಿರ, ಹತ್ತಿರಕ್ಕೆ ಇನ್ನೊಂದು ಅರ್ಥ ಪಾಸ್ ಎಂದು ನಾವು ಕೂಡ ಕರೆಯಬಹುದು. ಹಿಂದಿಯಲ್ಲಿ ಪಾಸ್ ಎಂದರೂ ಕೂಡ ಹತ್ತಿರವಾಗಿದೆ. ನಂತರ ಇನ್ನೊಂದು ಅರ್ಥ ನಜ್ದೀಕ್, ನಜ್ದೀಕ್ ಎಂದರೂ ಕೂಡ ಹತ್ತಿರವಾಗಿದೆ. ಆದ್ದರಿಂದ 2 ಸಮಾನಾರ್ಥಕ ಪದಗಳು ಪಾಸ್ ಮತ್ತು ನಜ್ದೀಕ್ ಎಂದು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆಯಲ್ಲಿ ಖೂನ್ ಇದರ ಸಮಾನಾರ್ಥಕ ಪದವನ್ನು ಬರೆಯಬೇಕು. ಮೊದಲನೆಯ ಅರ್ಥ ರಕ್ತ ಎಂದು ಬರೆಯಿರಿ. ನಂತರ ಖೂನ್ ಎಂದರೆ ರಕ್ತ ಎಂದು ಅರ್ಥ. ಇದಕ್ಕೆ ಇನ್ನೊಂದು ಸಮಾನಾರ್ಥಕ ಪದವಾಗಿ ಲಹು ಎಂದು ಕೂಡ ನೀವು ಬರೆಯಬಹುದು. ಪ್ರಶ್ನೆ ನಂಬರ್ 3ರಲ್ಲಿ ಝಂಡಾ ಎಂದು ಕೊಡಲಾಗಿದೆ. ಇದರ 2 ಸಮಾನಾರ್ಥಕ ಪದಗಳು ಮೊದಲನೆಯದಾಗಿ ಧ್ವಜ್ ಮತ್ತು ಪತಾಕ. ಇವು ಎರಡಕ್ಕೂ ಕೂಡ ನಾವು ಝಂಡಾ ಎಂದೇ ಕರೆಯುತ್ತೇವೆ. ಧ್ವಜ್ ಮತ್ತು ಪತಾಕ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ಸಂತೋಷ್. ಸಂತೋಷ್ ಎಂದರೆ ಖುಷಿಯಾಗಿದೆ. ಅರ್ಥಗಳು ಆನಂದ್, ಹರ್ಷ್ ಎಂದು ಬರೆದುಕೊಳ್ಳಿ. ಇವು 2 ಸಮಾನಾರ್ಥಕ ಪದಗಳಾಗಿದ್ದಾವೆ. ಪ್ರಶ್ನೆ ನಂಬರ್ 11, ಉಚಿತ್ ಶಬ್ದ ಸೆ ಖಾಲಿ ಸ್ಥಾನ್ ಭರಿಯೇ. ಸರಿಯಾದಂತಹ ಶಬ್ದಗಳಿಂದ ಬಿಟ್ಟ ಸ್ಥಳವನ್ನು ತುಂಬಿರಿ ಎಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಬಡ ಭಾರಿ ಜುಲೂಸ್ ಡ್ಯಾಶ್ ಥಾ ಎಂದು ಕೊಡಲಾಗಿದೆ. ಬ್ರಾಕೆಟ್ಗಳಲ್ಲಿ ನಿಕಾಲನ ನಿಕಲನ ಅಥವಾ ನಿಕಾಲನ ನಿಕಲನ ಎಂದು ಕೊಟ್ಟಿದ್ದಾರೆ. ಸರಿಯಾದಂತಹ ಪದ ಇಲ್ಲಿ ನಿಕಲನ ಆಗಿದೆ. ಉತ್ತರದಲ್ಲಿ ಬರೆದುಕೊಳ್ಳಿ, ಬಡ ಭಾರಿ ಜುಲೂಸ್ ನಿಕಲನಾಥ. ಇಲ್ಲಿ ನಿಕಾಲನ ಅಲ್ಲ ನಿಕಲನ ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 2, ವಹ ಸಾರೆ ಘರ್ ಕಾ ದುಲ್ಹಾರ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಥಾ ಥಿ, ಅವನು ಹುಡುಗನಾದ್ದರಿಂದ ನಾವು ಥಾ ಎಂದು ತೆಗೆದುಕೊಳ್ಳಬೇಕು. ವಹ ಸಾರೆ ಘರ್ ಕಾ ದುಲ್ಹಾರ ಥಾ. ಮೂರನೇ ಪ್ರಶ್ನೆ, ಝಂಡೆ ಕಿ ತಯಾರಿ ಹೋನೆ ಡ್ಯಾಶ್. ಝಂಡೆ ಕಿ ತಯಾರಿ ಹೋನೆ ಲಗಿ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 4, ಲೋಗ್ ಭರೆ ಡ್ಯಾಶ್. ಲೋಗ್ ಭರೆ ಆಯೆ. ಆಯೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 12, ಖಾಲಿ ಜಗ ಬರಿಯೇ. ಇಲ್ಲಿ ನಾವು ಬಿಟ್ಟ ಸ್ಥಳವನ್ನು ತುಂಬಬೇಕಾಗಿದೆ. ಮೊದಲನೆಯದಾಗಿ ನೋಡಿ, ಮಿಲನ ಮಿಲಾನ ಮಿಲ್ವಾನ. ಇಲ್ಲಿ ನಾವು ಮೂರನೇ ಬಿಟ್ಟ ಸ್ಥಳದಲ್ಲಿ ಮಿಲ್ವಾನ ಎಂದು ಬರೆಯಬೇಕು. ನಂತರ ಎರಡನೆಯದಾಗಿ ದೇಖ್ನ ಡ್ಯಾಶ್ ದಿಖ್ವಾನ ಎಂದು ಕೊಟ್ಟಿದ್ದಾರೆ. ದೇಖ್ನ ದಿಖಾನ ದಿಖ್ವಾನ ಆಗಿದೆ. ಪ್ರಶ್ನೆ ನಂಬರ್ 3, ಖಾನ ಡ್ಯಾಶ್ ಖಿಲ್ವಾನ. ಖಾನ ಖಿಲಾನ ಖಿಲ್ವಾನ. ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಬಿಠಾನ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಬೈಠ್ನ ಬಿಠಾನ ಬಿಠವಾನ. ಐದನೇ ಪ್ರಶ್ನೆ, ಘೂಮ್ನ ಘುಮಾನ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಉತ್ತರ ಘೂಮ್ನ ಘುಮಾನ ಘುಮುವಾನ ಆಗಿದೆ. ಪ್ರಶ್ನೆ ನಂಬರ್ 13, ನಯೇ ಶಬ್ದ ಬನಾಕರ್ ಲಿಖಿಯೇ. ಇಲ್ಲಿ 3 ಸಾಲುಗಳನ್ನು ಕೊಟ್ಟಿದ್ದಾರೆ. ಅನ್ ಬೇ ಸು ಎಂದು ಮೊದಲನೇ ಸಾಲು, ಜಾನ್ ಎಂದು ಎರಡನೇ ಸಾಲನ್ನು ಕೊಟ್ಟಿದ್ದಾರೆ. ನಾವು ಮೊದಲನೇ ಸಾಲಿನಲ್ಲಿರುವ 3 ಪದಗಳನ್ನು ಮಧ್ಯದಲ್ಲಿರುವಂತಹ ಶಬ್ದಕ್ಕೆ ಸೇರಿಸಬೇಕು. ಅಂದರೆ ಮೊದಲನೆಯದಾಗಿ ಅನ್ ಮತ್ತು ಜಾನ್, ಅಂಜಾನ್ ಆಗುತ್ತದೆ. ನೀವು ಮೊದಲು ಅಂಜಾನ್ ಎಂದು ಬರೆಯಿರಿ. ನಂತರ ಎರಡನೇ ಸಾಲಿನಲ್ಲಿ ಬೇ ಮತ್ತು ಜಾನ್, ಬೇಜಾನ್ ಆಗುತ್ತದೆ. ನಂತರ ಮೂರನೆಯದಾಗಿ ಸು ಮತ್ತು ಜಾನ್ ಇವೆರಡನ್ನು ಕೂಡಿಸಿದಾಗ ಸುಜಾನ್ ಆಗಿದೆ. 3 ಪದಗಳು ಅಂಜಾನ್, ಬೇಜಾನ್ ಮತ್ತು ಸುಜಾನ್. ಇವುಗಳನ್ನು ನೋಡಿ ಬರೆಯಿರಿ.
इसी प्रकार अन बे सु को जोड़कर अन्य 5 नए ಶಬ್ದ ಲಿಖಿಯೇ. ಉದಾಹರಣೆ ನೋಡಿ, ಅನಾಗರಿಕ್. ಈಗ ನಾವು ಅನ್ ಮತ್ತು ಬೇ ಸು ಈ ಶಬ್ದಗಳಿಂದ ಅಥವಾ ಈ ಅಕ್ಷರದಿಂದ ಮುಂದೆ ಬರುವಂತಹ 3 ಅಥವಾ 5 ಶಬ್ದಗಳನ್ನು ನಾವು ಬರೆಯಬೇಕಾಗಿದೆ. ಉದಾಹರಣೆಯಾಗಿ ಅನಾಗರಿಕತ, ಅದರಿಂದ ಅನಾಗರಿಕತ ಎಂದು ಕೊಟ್ಟಿದ್ದಾರೆ. ನಾವು ಇನ್ನು 5 ಶಬ್ದಗಳನ್ನು ಬರೆಯೋಣ. ಅನ್ದೇಖಾ, ಅನ್ಪಡ್, ಅನ್ಸುನಿ, ಅನ್ಮೋಲ್, ಅನುಮಾನ್. ಇಲ್ಲಿ ಇವು ಇದಕ್ಕೆ ಸಂಬಂಧಪಟ್ಟಿರುವಂತಹ ಶಬ್ದಗಳು. ಈಗ ಬೇ ಇಂದ ಮುಂದೆ ನಾವು ಶಬ್ದಗಳನ್ನು ಮಾಡೋಣ. ಬೇಹೋಶ್, ಬೇದಾಗ್, ಬೇಶಕ್, ಬೇರೆಹಮ್ ಮತ್ತು ಬೇಘರ್ ಆಗಿದೆ. ನಂತರ ಸೂದಿಂದ ಸುಕರ್ಮ್, ಸುಗಮ್, ಸುಪುತ್ರ, ಸುಂದರ್, ಸುನಯನ್. ಇವುಗಳು ಈಗ ನಾವು ಬರೆದಿರುವಂತಹ 5 ಶಬ್ದಗಳಾಗಿವೆ. ಅನ್, ಬೇ, ಸು ಇವುಗಳನ್ನು ಜೋಡಿಸಿ ನೀವು ಬೇರೆ ಶಬ್ದಗಳನ್ನು ಬೇಕಾದರೂ ಇಲ್ಲಿ ಬರೆದುಕೊಳ್ಳಬಹುದು. ಈ ವಿಡಿಯೋದಲ್ಲಿ ನಾವು ಗುಲಾಬ್ ಸಿಂಗ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 9ನೇ ತರಗತಿ ಹಿಂದಿ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 9ನೇ ತರಗತಿ ಹಿಂದಿ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.